ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ತಲೆಬೋಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಎಂಬ ಬಗ್ಗೆ ಬಾಯ್ಬಿಡಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿಯ ತನಕ ಸೌಜನ್ಯಳ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಯಂತ್, ಅಭಿಷೇಕ್ ಮಠಣ್ಣನವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಅಧಿಕಾರಿಗಳು ಪ್ರಶ್ನೆ ಮಳೆ ಸುರಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಪಿತೂರಿ ನಡೆದಿದೆ ಎನ್ನುವ ಆರೋಪ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಯೂಟ್ಯೂಬರ್ಗಳಿಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ. ಜಯಂತ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅಷ್ಟೇ ಅಲ್ಲದೆ ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಬೋಡೆ ಪ್ರಕರಣ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ತನ್ನ ಯೂಟ್ಯೂಬ್ನಲ್ಲಿ ನಾನಾ ಕಥೆಗಳನ್ನು ಕಟ್ಟಿದ್ದ. ಜಯಂತ್ ಬೋಡೆ ತೆಗೆಯುವ ವಿಡಿಯೋವನ್ನ ಈತನೇ ವೈರಲ್ ಮಾಡಿದ್ದ. ಈತನ ಬಳಿ ಅಸಲಿ ಬೋಡೆ ವಿಡಿಯೋಗಳಿದೆಯಾ ಎನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ಹೀಗಾಗಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಆದ್ರಿಂದ ಇಂದು ವಿಚಾರಣೆಗೆ ಹಾಜರಾಗ್ತಾನ ಕಾದ್ ನೋಡಬೇಕಿದೆ. ಧರ್ಮಸ್ಥಳ ವಿರುದ್ಧ ಬೋಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುಡುಗಿದ್ದಾರೆ. 4 ತಿಂಗಳಿಂದ ಅಣ್ಣಪ್ಪ ಶಕ್ತಿ ಏನು ಅಂತ ಗೊತ್ತಾಗಿದೆ. ಕ್ಷೇತ್ರಕ್ಕೆ ಬಂದ ಆಪತ್ತು ದೂರವಾಗಲಿ ಎಂದು ಪ್ರಾರ್ಥಿಸಿ, ಧರ್ಮಸ್ಥಳ ಕ್ಷೇತ್ರದಲ್ಲಿ ನಾನು ನಿಮಿತ್ತ ಮಾತ್ರ, ಒಳ್ಳೆಯ ಕಾರ್ಯ ಮಾಡೋದೆಲ್ಲ ಧರ್ಮ ದೇವತೆಗಳ ಮಾತಲ್ಲಿ ನನಗೆ ನಂಬಿಕೆ ಇದೆ. ಧರ್ಮ ದೇವತೆಗಳು ಧರ್ಮವನ್ನ ಕಾಪಾಡುತ್ತೆ ಅಂತ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದ್ರೆ ಅವರು ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿಯಪ್ಪ ಬೇಟ ಅಲ್ಲ ಸಂಖ್ಯಪ್ಪ ಕುಟುಂಬಗಳು ಕದಿಕಿಡ ಪೇರು ಕುರಿತು ಸಾಂಕೋನಿಗೆ ಕೀರ್ತಿ ಕಟ್ಟೋಣ ಬೇರೆ ಕಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಗಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳ್ತಂತೆ, ನಮಗೆ ಏನಾದರೂ ತಪ್ಪು ಮಾಡಿ. ಧರ್ಮಸ್ಥಳ ವಿರುದ್ಧ ಬೋಡೆ ಗ್ಯಾಂಗ್ ಷಡ್ಯಂತ್ರ ವಿರುದ್ಧ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕಿಡಿಕಾರಿದ್ದಾರೆ. ನಮಗೆ ಅಣ್ಣಪ್ಪ ಸ್ವಾಮಿ ರಕ್ಷಣೆ ಇದ್ದರೆ ಬೇರೆ ರಕ್ಷಣೆ ಬೇಡ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದು ಮನುಷ್ಯರಲ್ಲ. ಸ್ವಾಮಿ ಮುನಿದ್ರೆ ಬಹುದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಅಪಪ್ರಚಾರಿಗಳಿಗೆ ಧರ್ಮಾಧಿಕಾರಿ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದ್ರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ಅಣ್ಣಪ್ಪನ ರಕ್ಷಣೆ ನಮಗೆ. ರಾಜ್ಯದಲ್ಲಿ ದಸರಾ ಉದ್ಘಾಟನೆಯ ದಂಗಲ್ ತಾರಕಕ್ಕೇರಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಯಾವುದೇ ಕಾರಣಕ್ಕೂ ಭಾನುಮುಷಾಕ್ ದಸರಾ ಉದ್ಘಾಟಿಸಬಾರದು, ಆದರೆ ಉದ್ಘಾಟನೆ ಮಾಡಲು ಶಿವಸೇನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಆದ ನಂತರ ಬಾನು ಮುಸ್ತಾಕ್ ದೊಡ್ಡ ಸಾಹಿತಿಯವರು. ಯಾವ ಸಾಹಿತಿಯೂ ಕೂಡ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವಂತಹ ಸಾಲಿನಲ್ಲಿದ್ರೋ ಆ ಸಾಲಿನಲ್ಲಿ ಬಾನು ಮುಸ್ತಾಕ್ ಅವರಿದ್ದಾರೆ. ನಮ್ಗೆ ಹೆಸರೇ ಗೊತ್ತಿದ್ದಿಲ್ಲ. ಇದನ್ನ ಸಂಶೋಧನೆ ಮಾಡಿದಂತವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ದಸರಾ ನಾಡದೇವಿಯ ಹಬ್ಬಕ್ಕೆ ಈ ಬಾನು ಮುಸ್ತಾಕ್ ಅವರನ್ನ ಉದ್ಘಾಟನೆಗಾಗಿ ಕರೆದಿದ್ದಾರೆ. ಧರ್ಮಸ್ಥಳ ಆದ ನಂತರ ಬಾನು ಮುಸ್ತಾಕ್ ದೊಡ್ಡ ಸಾಹಿತಿಯವರು. ಯಾವ ಸಾಹಿತಿಯೂ ಕೂಡ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧಿಸಲಾಗಿದೆ. ನಿನ್ನೆ ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಗಲಾಟೆ ಹಿನ್ನೆಲೆ ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧಿಸಿದ್ದಾರೆ. ಗಲಾಟೆಯಲ್ಲಿ ಅದರಲ್ಲಿ ಮುಂಚೂಣಿಯಲ್ಲಿದ್ದ ಹಾಗೂ ಗಲಾಟೆಗೆ ಪ್ರಚೋದನೆ ನೀಡಿದ ಆರೋಪ ಹಿನ್ನೆಲೆ ಸತೀಶ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಡಿಕೆಶಿ ಬೆಂಬಲಿಗರ ಕೇಸ್ ವಾಪಸ್ಗೆ ಕೌಂಟರ್ ಕೊಟ್ಟಿದ್ದ ಬಿಜೆಪಿಗರಿಗೆ ಡಿಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಬೆಂಬಲಿಗರ ಕೇಸ್ ವಾಪಸ್ ಮಾತ್ರ ಅಲ್ಲ,
ಬಿಜೆಪಿಯವರ ಕೇಸ್ ಕೂಡ ವಾಪಸ್ ಪಡೆಯಲಾಗಿದೆ. ಹೀಗಂತ ಕುಟುಕಿದ್ದಾರೆ. ನಮ್ಮ ಕಾರ್ಯಕರ್ತರ ವಿರುದ್ಧ ಬಿಜೆಪಿ ಕೇಸ್ ಹಾಕಿತ್ತು. ನನ್ನ ಮೇಲೂ ಕೂಡ ಬಿಜೆಪಿ ನಾಯಕರು ಕೇಸ್ ಹಾಕಿಸಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಕೇಸ್ ಹಾಕಿದ್ರು ಅಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. We have withdrawn cases of BJP supporters. We have withdrawn cases of Kannada Chilvali people. We have withdrawn cases of water agitators. We have withdrawn cases of various agitators. So when I was being arrested to the ED, and then all the BJP government at that point of time had filed to fall cases on my followers. Of course, I have returned, and various BJP leaders also have returned. They have filed a fall case. Then after filing the fall case, the Supreme Court has cleared my case. They have dismissed the ED. I went to jail and I was the one who suffered. And they filed a fall case. None of my followers had made any damages. None of them had. They, of course, some of them might have been protested when I was inside. But naturally, when they saw that it is a false cases, and the government had powers and we have withdrawn. That is mentioned the police they want to take. There was no recommendation from the police to take back the case. Nowhere at the time of BJP regime or our regime, nowhere police will recommend. It is a decision of the cabinet. We have withdrawn. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರ ಕೇಸ್ಗಳನ್ನು ಸಚಿವ ಸಂಪುಟ ವಾಪಸ್ ಪಡೆದಿದ್ದಕ್ಕೆ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಅವು ಬಹಳ ಸೀರಿಯಸ್ ಪ್ರಕರಣಗಳು ಏನಲ್ಲ, ಕಾಡೆ ಮುಂದೆ ಪ್ರತಿಭಟನೆ ಮಾಡಿದ ಕೇಸ್ಗಳು ಅಷ್ಟೇ. ಇನ್ನು ಪಟ್ಟಿ ದೊಡ್ಡದಿದೆ, ಅಪರಾಧಗಳ ಅಂಶ ಕಡಿಮೆ ಇದೆ ಅಷ್ಟೇ. ಈ ಕೇಸ್ಗಳನ್ನ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಮಾಡಿದ್ದಾರೆ ಅಂತ ಹೇಳಿದರು. ಗಲಾಟೆ ಅದೇನು ಬಹಳ ಸೀರಿಯಸ್ ಅಫೆನ್ಸ್ ಇಲ್ಲ ಅದು ಅಂತಾನೆಲ್ಲ ನೋಡಿ ಲೀಗಲ್ ಒಪಿನಿಯನ್ ತಗೊಂಡು ಮಾಡಿದ್ದಾರೆ. ಎರಡನ್ನ ಕೋರ್ಟಿಗೆ ಪರ್ಮಿಷನ್ಗೆ ಬರೆದಿದ್ದಾರೆ. ಹಂಗೇನೋ ಹಂಗೆ ಅಂತರ ಇಲ್ಲಿ ಮಾಡಿಲ್ಲ. ಎರಡು ಸೀರಿಯಸ್ ಇರೋ ಮ್ಯಾಟ್ರನ್ನ ಕೋರ್ಟ್ ಪರ್ಮಿಷನ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಸೊ ಅವರೇ ಸ್ಟ್ರೈಕ್ ಮಾಡಿರ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ, DC ಆಫೀಸ್ ಮುಂದೆ ಮಾಡಿರ್ತಾರೆ. ಅಂತ ಕೇಸ್ ಇವು. ಪಟ್ಟಿ ದೊಡ್ಡದಿದೆ, ಅಪರಾಧ ಕಡಿಮೆ ಇದೆ. ಗಲಾಟೆ ಅದೇನು ಬಹಳ ಬೆಂಗಳೂರಲ್ಲಿ 50% ಟ್ರಾಫಿಕ್ ಫೈನ್ ಡಿಸ್ಕೌಂಟ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಕೇವಲ 13 ದಿನದಲ್ಲಿ ಬರೋಬ್ಬರಿ 39 ಕೋಟಿಗೂ ಹೆಚ್ಚು ಬಾಕಿ ದಂಡ ಪಾವತಿಯಾಗಿದೆ. ಇದರಲ್ಲಿ ಬರೋಬ್ಬರಿ 12,70,950 ಬಾಕಿ ಕೇಸ್ಗಳಿಗೆ ದಂಡ ಪಾವತಿಯಾಗಿದೆ. ಈ ದಂಡದ ಡಿಸ್ಕೌಂಟ್ ಸೆಪ್ಟೆಂಬರ್ 12ರವರೆಗೆ ಇರಲಿದ್ದು ಇನ್ನೂ ಹೆಚ್ಚು ದಂಡ ಸಂಗ್ರಹವಾಗುವ ನಿರೀಕ್ಷೆ ಇದೆ. ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆಗೆ ಮೆರವಣಿಗೆ ಸಿದ್ಧವಾಗಿದೆ. ನಗರದಲ್ಲಿ ಎಲ್ಲೆಲ್ಲಿ ಗಣೇಶ ಮೆರವಣಿಗೆಯೂ ಸಾಗ್ತಾ ಇದೆಯೋ ಎಲ್ಲೆಡೆ 1,000 ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ 5-6 ಜಿಲ್ಲೆಯಲ್ಲಿ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇನ್ನು ಭದ್ರತೆಯ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಡಿಆರ್ ಪೊಲೀಸ್ ಮೈದಾನದಲ್ಲಿ ಎಲ್ಲಾ ಪೊಲೀಸರಿಗೆ ಕೆಲ ಮಹತ್ವದ ಸೂಚನೆಗಳನ್ನು ನೀಡಿದರು. ಶಿವಮೊಗ್ಗದಲ್ಲಿ ಇಂದು ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಹಿನ್ನೆಲೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಕ್ಕಳ ಸುರಕ್ಷತೆಗಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಆದೇಶವನ್ನು ಹೊರಡಿಸಿದ್ದಾರೆ.